ಆಲ್ಮೋಸ್ಟ್ ಮುಗಿದೋಯ್ತು, ಸಿನಿಮಾ ಮುಗಿದೋಯ್ತು. ಏಪ್ರಿಲ್ ಮೇನಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಸಿನಿಮಾ. ಗ್ಯಾರಂಟಿ ಇದು ಕನ್ನಡಕ್ಕೊಂದು ತುಂಬ ತುಂಬ ಡಿಫ್ರೆಂಟ್ ಪಿಕ್ಚರು. ನಾನು ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ, ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಇದೊಂದು ಡಿಫ್ರೆಂಟ್ ಜಾನ್ರ್. ಯಾವ ಜಾನ್ರ್ ಅಂತ ಹೇಳೋಕ್ಕಾಗಲ್ಲ, ಅದು ನೋಡ್ಬಿಟ್ಟು ಜನಗಳು ಹೇಳಬೇಕಾಗಿರುವಂಥ ಒಂದು ಜಾನ್ರು. ಅಗೈನ್ ಇದು ನಾನು ಹೆಮ್ಮೆ ಪಡುವಂಥ ಒಂದು ಚಿತ್ರ. ಸರ್ ಅಳಿಯಂಗೆ ಯಾವ ಡೈರೆಕ್ಷನ್ ಮಾಡ್ತಾರೆ ಅರ್ಜುನ್ ಸರ್? ನನಗೆ ಎರಡು ವರ್ಷ ಎಲ್ಲ ಮಾಡೋಕ್ಕಾಗಲ್ಲ. ಇಲ್ಲ, ಒಳ್ಳೆ ಕತೆ ಬಂದು ಗ್ಯಾರಂಟಿ ಮಾಡೇ ಮಾಡ್ತೀವಿ. ಧ್ರುವ ಸರ್, ಫೆಬ್ರವರಿ 14th ಸಾಂಗ್ ರಿಲೀಸ್ ಮಾಡ್ತೀನಿ ಅಂದ್ರೆ ಕೇಳಿದ್ದು ಇನ್ನೊಂದು ಸಾಂಗ್ ಯಾವಾಗ ಸರ್? ಒಂದಂತೂ ಟ್ರೆಂಡ್ ಅಲ್ಲಿ ಹೋಗ್ತಾನೆ ಇದೆ, ಎರಡನೇ ಸಾಂಗ್ ಯಾವಾಗ ಬರುತ್ತೆ ಟ್ರೆಂಡಿಗೆ ಅಂತ ಕಾಯ್ತಿದ್ದಾರೆ? ಅದೇ ಫ್ರೆಂಡ್ಸ್ ಅವ್ರ ನಂಬರ್ ಎಲ್ಲರ ಹತ್ರ ಇದೆ ಅಲ್ವಾ, ಫೋನ್ ಮಾಡಿ. ಇಲ್ಲ, ಒಂಚೂರು ಪ್ಲಾನಿಂಗ್ ಚೇಂಜ್ ಆಗ್ತಾ ಇದೆ. ಅಂದರೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲೇ ನಿಮಗೆ ಅದು ತುಂಬ ದೊಡ್ಡ ವೈರಲ್ ಅಲ್ವಾ ಹಾಡೋದು ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡಿಂಗ್ ಅಲ್ಲಿ ಇದೆ. ಶಿವಾಸ. ಓಕೆನಮ್ಮ, ಆಯ್ತಾ? ಥ್ಯಾಂಕ್ ಯು. ನಮ್ಮ ಅಭಿಮಾನಿಗಳೆಲ್ಲ ಹಂಗೆಲ್ಲ ಮಾಡೋದು, ನಾಯಿಗೆ ಬಣ್ಣ ಹಾಕೋದು ಅವೆಲ್ಲ ನಾಯಿಗೆ ಬಣ್ಣ ಹಾಕ್ಬೇಡ್ರಪ್ಪ ಅಂತ ಹೇಳ್ಬೇಕಾ? ಇಲ್ಲ, ಯಾರಾದ್ರೂ ನಾವೇನಾದ್ರೂ ಆಚರಿಸ್ತಾ ಇದೀವಿ ಅಂದರೆ ಪ್ರಾಣಿಗಳಿಗೆ ತೊಂದರೆ ಆಗದಿರಂಗೆ ದಯವಿಟ್ಟು ನೋಡ್ಕೊಂಡು ಮಾಡಿ. ಯಾಕೆಂದರೆ ದೀಪಾವಳಿನೇ ಆಗಿರ್ಬೋದು, ಹೋಲಿನೇ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ಯಾರಿಗೂ ತೊಂದರೆ ಆಗಬಾರ್ದು. ಯಾರಿಗೂ ತೊಂದರೆ ಆಗ್ದಂಗೆ ಆಚರಿಸೋದೇ ಹಬ್ಬ ಅನ್ನೋದು. ಎಲ್ಲರೂ ಖುಷಿಯಾಗಿರೋದು ಅವಾಗ ಅಲ್ವಾ. ಹಬ್ಬದಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕಂದ್ರೆ ಮೂಕ್ ಪ್ರಾಣಿ ಆಗಲಿ ಯಾರಿಗೇ ಆಗಲಿ ನೋವು ಕೊಟ್ಟು ನಾವು ಖುಷಿ ಪಡೋದ್ರಲ್ಲಿ ಅದು ಖುಷಿನೇ ಅಲ್ಲ. ಸೊ ಎಲ್ಲರೂ ವಿದ್ಯಾವಂತರು ಇದ್ದೀರಾ, ಅಟ್ಲೀಸ್ಟ್ ಒಂದು ಜನರಲ್ ನಾಲೆಡ್ಜ್ ಅಂತ ಒಂದಂತೂ ಇರುತ್ತೆ. ಸೊ ಯಾರನ್ನೂ ಖುಷಿ ಪಡಿಸೋದಕ್ಕೆ, ಯಾರನ್ನೂ ಮೆಚ್ಚಿಸೋದಕ್ಕೆ ಮೂಕ್ ಪ್ರಾಣಿಗಳಿಗೆ ತೊಂದರೆ ಕೊಡೋದು ನಿಜವಾಗ್ಲೂ ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀನಿ.